ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಲಾರ್ಡ್ ಜೀಸಸ್. ಆವಿಯಾನವರೇ, ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ. ನಿಮ್ಮಂತ ದೇವರು ಯಾರು ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿಮ್ಮಂತ ದೇವರು ಯಾರು ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಹಲ್ಲೆಲೂಯಾ, ಆಮೆನ್. ಎಲ್ಲರಿಗೂ ಜಾನ್ 3:16 ಗೊತ್ತು ಅಲ್ವಾ? ಸಭೆಗಳಿಗೆ ಜಾನ್ 3:16 ಹಂಗೆ ಹೇಳ್ಬಿಡ್ತೀರ. ಆದರೆ ರಹಸ್ಯ ಏನಂದ್ರೆ ಜಾನ್ 3:18 ರಹಸ್ಯ ಇರೋದು. ಹಲ್ಲೆಲೂಯಾ, ಓದನ್ವಾ? ಆಮೇಲೆ ಬೈಬಲ್ ಎಷ್ಟು ಜನ ತಂದಿದ್ದೀರಾ? ಹಲ್ಲೆಲೂಯಾ, ಆಮೇಲೆ ಬೈಬಲ್ ಇಲ್ಲ ಅಂದ್ರು ಫೋನಲ್ಲಿ ಆ್ಯಪ್ ಇಟ್ಕೋಬೇಕು. ಹಲ್ಲೆಲೂಯಾ, ಎತ್ತನೆ ಬೇರೆ ಆಮೇನ್ ಚಲುವಿಗೆ ಸ್ತೋತ್ರ. ಸರಿ, ಯಾವಾಗಲೂ ದೇವರ ಹತ್ರ ಬಂದಿದ್ದ ತಕ್ಷಣ, ಸಭೆ ಒಳಗಡೆ ಬಂದಿದ್ದ ತಕ್ಷಣ ಆಮೇನ್ ಈ ವಾಕ್ಯ ಓದಬೇಕು. ಆಮೇನ್, ಇದೇ ರಹಸ್ಯ. then only you will have the presence of God. ಆಮೇನ್, filling in this place. ಆಮೇನ್, ಓದನ್ವಾ? 3:18, ಜಾನ್ 3:18. ಯಾರು ಓದೋದು ಬೈಬಲು? ಆಮೇನ್. ಜಾನ್ 3:18. ಆಮೇನ್. ಪಡಿ. ಆತನ ಮೇಲೆ ನಂಬಿಕೆ ಇಡುವವನಿಗೆ ஒரு அல்லேலூயா சொல்லுவோமா? ಪಕ್ಕದಲ್ಲಿ ಕೈ ಹಿಡ್ಕೊಂಡು ಹೇಳಿ, ಯೇಸಪ್ಪನ್ನ ನಂಬಿದ್ರೆ ಮಾತ್ರನೇ ಹಲ್ಲೆಲೂಯಾ ನಮಗೆ ತೀರ್ಪಿಲ್ಲ. ಜಸ್ಟ್ ಅವ್ರನ್ನ ನಂಬಿದ್ರೆ ಸಾಕು. ನರಕ ಇಲ್ಲ, ವೇದನೆ ಇಲ್ಲ, ಕಣ್ಣೀರಿಲ್ಲ. ಆಮೇನ್, ಜಸ್ಟ್ ನಂಬಬೇಕು. 17ನೇ ವಾಕ್ಯ ಓದಿ, 17ರಿಂದ ಓದಿ. ಓದಿ ಸಿಸ್ಟರ್, ಚೆನ್ನಾಗಿ ಓದ್ತೀರಾ, ಧೈರ್ಯವಾಗಿ ಓದಿ. ಅಲ್ಲ, ಮುಖಾಂತರ ಯಾಕೆ ಕಳಿಸಿದ್ರು? ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿ ಬಾಳ್ಬೇಕು. we have to be successful in our lives. Hallelujah, that is the reason Jesus Christ has come into this world. Hallelujah, ಕಣ್ಣೀರಲ್ಲಿ, ಕಷ್ಟದಲ್ಲಿ, ಆಮೇಲೆ ಪಾಪದಲ್ಲಿ ಮುಳುಗಿ ಸಾಯಕಲ್ಲ. I have come to give you abundance. John 10:10. ಆಮೇನ್. ಏನು ಹೇಳಿದ್ರು? ಜಾನ್ 10:10 ನಲ್ಲಿ ಏನು ಹೇಳಿದ್ರು? ನಾನು ಏನಕ್ಕೋಸ್ಕರ ಬಂದಿದ್ದೀನಿ? I have to give you the abundance. ಹಲ್ಲೆಲೂಯಾ, ಪರಿಪೂರ್ಣತೆ. ಎಲ್ಲರೂ ಹೇಳಿ, ಕೈಯಲ್ಲಿ ಕೈ ಮೇಲಕ್ಕೆತ್ತಿ ಹೇಳಿ, ನಾನು ಪರಿಪೂರ್ಣತೆ ಹೊಂದುವಕ್ಕೆ ಯೇಸಪ್ಪ ಬಂದರು. ಹಲ್ಲೆಲೂಯಾ, I have to get an abundance in everything. There should be nothing lacking in me. Hallelujah. That is the reason Christ Jesus came to this world. But when you confess that Jesus Christ is Lord, you are not condemned. Hallelujah. ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳಿ, ನರಕ ಇಲ್ಲ, ಶಾಪ ಇಲ್ಲ, ಕಣ್ಣೀರಿಲ್ಲ, ವೇದನೆ ಇಲ್ಲ.
ಯಾರ ನಾಮ? ಇವಾಗ ಏನು ಹಾಡು ಹೇಳಿದ್ರಿ? ಇವಾಗ ಏನು ಹಾಡು ಹಾಡಿದ್ರಿ ಹೇಳಿ? ನಿಮ್ಮಂತ ಏಸಯ್ಯ ಏಸಯ್ಯ ಅಂತ ಕರೆದ್ರೆ ಈ ಸಭೆ will be filled with his presence. When you call upon his name, you will not be ashamed. Hallelujah. ಕೈಗಳ ಉಯರ್ತಿ ಪಾಡುವಮ್ಮ. ಏಸಯ್ಯ ಏಸಯ್ಯ, you are not been condemned. ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿಮಗೆ ನಿನ್ನಂತ ದೇವರು ಯಾರು? ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಹೇಳಿರಿ ಎಲ್ಲರೂ, ಎಲ್ಲ ಬಾಯಿಗಳನ್ನು ಅರಿಕೆ ಮಾಡಿ ಬಾಯಿಂದ ಏಸಯ್ಯ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನನ್ರಿಯಪ್ಪ. ಆರಾಧನೆ 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 ಆರಾಧನೆ. ಆಮೆನ್. ಪ್ರೀತಿ ಉಳ್ಳ ತಂದೆಯೇ, ನಿಮ್ಮನ್ನು ಆರಾಧಿಸುತ್ತೇವೆ. ನಿಮಗೆ ಮಹಿಮೆ ರಾಜ. ಇರುವ ಎಲ್ಲ ಭಾಗಗಳನ್ನು ನೀವು ಆಶೀರ್ವದಿಸಿ ನಮಗೆ ತರಬೇಕಂತ ಪ್ರಾರ್ಥನೆ ಮಾಡ್ತೀರಿ. ಈ ಸಭೆಯನ್ನು ಆಶೀರ್ವದಿಸು. ಬಂದಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಇನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತೀರಿ. ಪಾಸ್ಟ್ರಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ. ಕುಟುಂಬವನ್ನು ಆಶೀರ್ವದಿಸು, ಸಭೆಯನ್ನು ಆಶೀರ್ವದಿಸು. ಇನ್ನು ಅನೇಕ ಮಕ್ಕಳನ್ನು ಕರೆತರಬೇಕು ಅಂತ ನಾವು ಆಂಡವರೇ ವಿಜ್ಞಾಪನೆ ಮಾಡ್ತೀರಿ. ನೀವೇ ಮಹಿಮೆ ಹೊಂದಿರಿ. ಯೇಸುವಿನ ನಾಮದಿಂದ ಪ್ರಾರ್ಥನೆ ಮಾಡ್ತೀರಿ. 2 ಅರಸರು 5ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡೋಣ. ಆಮೇಲೆ ಹಲ್ಲೆಲೂಯ. 2 Kings chapter 5. ಇಲ್ಲಿ ನಿಮಗೆ ಸ್ಟೋರಿ ಥರ ಹೇಳಿ ಆ ರೆವಲೇಷನ್ ನಾನು ಹೇಳಬಲ್ಲೆ. ಆಮೇನ್. ಯಾವ ಪಾಸ್ಟರ್ ಇದ್ದರೂ ಈ ಹ್ಯಾಸ್ ಟು ಸ್ಪೀಕ್ ರೆವಲೇಷನ್. ಅದೇ ತುಂಬ ಮುಖ್ಯ. ನೀವು ಬೈಬಲ್ ಓದ್ಬಿಡ್ಬೋದು, ಆ ಸ್ಟೋರಿ ನೀವು ನಿಮಗೆ ಗೊತ್ತಾಗ್ಬೋದು. ಆದರೆ ದೇವರ ವಾಕ್ಯನಲ್ಲಿ ಇರೋ ರಹಸ್ಯವನ್ನು ಹೇಳೋದೇ ಪಾಸ್ಟರ್. ಹಲ್ಲೆಲೂಯ. ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್. ಮೊದಲನೇದಾಗಿ ಇಲ್ಲಿ 5ನೇ ವಾಕ್ಯ 2 Kings
5ನೇ ಅಧ್ಯಾಯದಲ್ಲಿ ನಾವು 3 ಕ್ಯಾರೆಕ್ಟರ್ ನೋಡ್ತೀರಿ. ನಾಮಾನ್, ಆತನು ಕುಷ್ಠರೋಗಿ. ಹಲ್ಲೆಲೂಯ. ಆ ಹುಡುಗಿ, ಕೆಲಸಗಾರ ಹುಡುಗಿ ಎಲಿಷಾ. ಇವರು 3 ಕ್ಯಾರೆಕ್ಟರಲ್ಲಿ ಮೇನ್ ಕ್ಯಾರೆಕ್ಟರು ಎಲಿಷಾ, ಅವರು ಕೆಲಸಗಾರ ಗೆಯಾಸಿ. ಹಲ್ಲೆಲೂಯ. ಇವತ್ತು ದೇವರ ಪವಿತ್ರ ಆತ್ಮನ ಅಭಿಷೇಕ ಹೊಂದ್ಕೋಬೇಕಂದ್ರೆ ನಾವು ಎಲಿಷಾ ಥರ, ಆಮೇನ್, ನಮ್ಮ ಲೈಫಲ್ಲಿ ಯು ಹ್ಯಾವ್ ಟು ಬಿ ಹಾನೆಸ್ಟ್. ದೇವರ ಅಭಿಷೇಕ ಅವ್ರ ಮನುಷ್ಯನಿಗೆ ಯಾವಾಗ ಬರುತ್ತೆ? ಅವ ಉಣ್ಮೆಯ ಇರ್ಕನೋ. ಹಲ್ಲೆಲೂಯ. ಎಲ್ಲದರಲ್ಲೂ ಅವನು ಹೆಂಗಿರ್ಬೇಕು ಹೇಳಿ, ನೀವು ಹೇಳಬೇಕು. ಆಮೇನ್. ஹல்லேலூய. கர்த்தர் நல்லவர்னு சொன்னாக்கா எத்தனை பேர் சொல்வீங்க அவர் கிருபை என்றும் உள்ளது? ஹல்லேலூய. ಸರಿ, ಈಗ ಈ ನಾಮಾನ್ ದೊಡ್ಡ ವ್ಯಕ್ತಿ. he was a very big officer and a chief commander in Syria. ಆತನು ಏನು ಮಾಡ್ತಾನೆ, ಎಲ್ಲ ಇದ್ರೂ ಅವನಿಗೆ ಕುಷ್ಠರೋಗ. ಈ ಗಾಡ್ ಅಂಡ್ ಲೆಪ್ರಸಿ ವೇರ್ he cannot excel himself. ಹಲ್ಲೇಲೂಯ. ಈ ಪ್ರಪಂಚ ನಮ್ಮನ್ನು ಹೆಂಗೆ ನೋಡುತ್ತೆ? ಆಮೇನ್. ನಮ್ಮ ಹತ್ರ ಬಲಹೀನ ಇದ್ದರೆ, ಅಯ್ಯೋ ಅವನ ಪಕ್ಕದಲ್ಲಿ ಯಾರಿಗೂ ಕೂತ್ಕೊಳ್ಳೋದು, ಕುಷ್ಠರೋಗಿ ಪಕ್ಕದಲ್ಲಿ ಏನು ನಾವು ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಅವನು ಬರೋ ಕುಷ್ಠರೋಗ ನಮ್ಮ ಬಂದ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆಯಲ್ಲಿ ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ಅವನ್ನ ಕೀಳಾಗೆ ನೋಡಿದ್ರು ಜನ. ಇದನ್ನು ಸಹಿಸ್ಕೊಳ್ಳದೆ ಯಾರು ನಮಗೆ ಬಿಡುಗಡೆ ಕೊಡ್ತಾರೆ ಅಂತ ಅವನು ವಿಗ್ರಹ ಆರಾಧನೆಯಲ್ಲಿ ಅವ್ರ ದೇವರನ್ನು ನಂಬ್ತಾ ಇದ್ದ. ಆಗ ಚಿಕ್ಕ ಹುಡುಗಿ ಹೇಳ್ತದೆ, ಈ ಥರ ಎಲಿಷಾ ಅಂತ ನಮ್ಮ ಊರಲ್ಲಿ ಒಬ್ಬರು ಇದ್ದಾರೆ, ಆತನ ಹತ್ರ ಹೋಗಿ ನಿಮಗೆ ಬಿಡುಗಡೆ ಸಿಗತ್ತೆ. ಹಲ್ಲೇಲೂಯ. ಎಷ್ಟು ಮಂದಿ ಕೈ ಮೇಲಕ್ಕೆತ್ತಿ ಹೇಳುವಿರಿ ಹಲ್ಲೇಲೂಯ? ಆಮೇನ್. ಹಲ್ಲೇಲೂಯ ಅಂದರೆ ಪ್ರೈಸ್ ಗಾಡ್. ಆಮೇನ್. ಅಲ್ಲೆಂದ್ರಾಳ್ ತುದಿ. ಆಮೇನ್. ಹೀಬ್ರೂ ವರ್ಡ್ ಅಲ್. ಆಮೇನ್. ಹಲ್ಲೇಲೂಯ. ತುದಿ. ಆಮೇನ್. ಪಿದಾವುಕೆ ಯಾವೇ ಅಂತ ಅದು ಅರ್ಥ. ಹಲ್ಲೇಲೂಯ. ಎಷ್ಟು ಹೇಳ್ತಿರೋ ಪಿಶಾಸಿ ಬರಲ್ಲ. ಆಮೇನ್. ಸರಿ, ಈಗ ನೋಡ್ತೀರಿ, ಆ ಹುಡುಗಿ ಹೇಳುತ್ತೆ, ಈ ಥರ ಹೋಗಿ ನಿಮ್ಮ ಬಿಡುಗಡೆ ಸಿಗತ್ತೆ. ಈ ಭೂಮಿನಲ್ಲಿ ಬಿಡುಗಡೆ ಯಾರು ನಿಮಿತ್ತವಾಗಿ ಅಂತ ಹೇಳಿದ್ರೆ, ಇಲ್ಲಿ ಕೂತಿದ್ದೀರಲ್ಲ ನಿಮ್ಮಿಂದಾನೆ. ಹಲ್ಲೇಲೂಯ. ನಿಮ್ಮಲ್ಲಿ ಇದೆ ಬಿಡುಗಡೆ. ಬೇರೆಯವರಿಗೆ ಬಿಡುಗಡೆ ಮಾಡಬೇಕು, ಆ ಬಿಡುಗಡೆ ಅವರು ಬಿಡುಗಡೆ ಮಾಡ್ಬೋದು, ಅವರು ಬಿಡುಗಡೆಯಾಗಿರ್ಬಹುದು. ಹಲ್ಲೇಲೂಯ. ದೊಡ್ಡ ವ್ಯಕ್ತಿ ಇದ್ರು, ಆಮೇನ್, ಅವನು ಎಷ್ಟೇ ದೊಡ್ಡ ಮಂತ್ರವಾದಿ ಆಗಿದ್ರು, ದೇವರ ಮಕ್ಕಳ ಮುಂದೆ ಅವನು ಮೊಣಕಾಲು ಹಾಕಲೇಬೇಕು. ಹಲ್ಲೇಲೂಯ. ಇದೇ ಸತ್ಯ. ಆದರೆ ಬೈಬಲು ಕ್ಲಿಯರ್ ಆಗಿ ಹೇಳುತ್ತೆ. ಆ ಚಿಕ್ಕ ಹುಡುಗಿ ಹೇಳ್ತದೆ, ಅಪ್ಪ ನೀವು ಎಲಿಷಾ ಅಂತ ಒಬ್ಬ ಪ್ರವಾದಿ ಇದ್ದಾರೆ, ಅವ್ರ ಬಳಿ ಹೋಗಿದ ತಕ್ಷಣ ನಿಮಗೆ ಬಿಡುಗಡೆ ಸಿಗತ್ತೆ. 10ನೇ ವಾಕ್ಯವನ್ನು ಓದೋಣ. ಹಲ್ಲೇಲೂಯ. 10th verse, 2 Kings 5:10. ಆ ಆ ಆ ಆ ಆ ಅಷ್ಟೇ. ಇವಾಗ 5ನೇ ವಾಕ್ಯ ಓದಿ. ಏನೇನು ತಗೊಂಡ್ಬರ್ತಾ ಇದ್ದಾನೆ ಅವನು? ಹಲ್ಲೇಲೂಯ. ರೋಗ ಸರಿಪಡಿಸ್ಬಿಟ್ರೆ ಅವನು ಏನೇನು ತಗೊಂಡ್ಬರ್ತಾ ಇದ್ದಾನೆ? ಬಹುಮಾನ. ಆಮೇನ್. KG ಗಂಟ್ಲೆ ಗೋಲ್ಡು, KG ಗಂಟ್ಲೆ ಸಿಲ್ವರು, ಆಮೇನ್, ಬಹುಮಾನಗಳನ್ನು ತಗೊಂಡ್ಬರ್ತಾ ಇದ್ದಾನೆ ಲೋಡ್ ಆಗಿ. ಎತ್ತನೆ ಬೇರೆ ಆಮೇನ್ ಚಲುವಿಗೆ. ಹಲ್ಲೇಲೂಯ. ಆಮೇನ್. ದೇವರು ಹೇಳ್ಬಿಟ್ರು, 2-3 ಜನ ಇರೋ ಮಧ್ಯದಲ್ಲಿ ನಾನಿದ್ದೀನಿ. ಹಲ್ಲೇಲೂಯ. ಈಗ ಈ ಎಲಿಷಾ ಮನೆ ಒಳಗಡೆಯಿಂದಾನೆ
ಯೋಚನೆ ಮಾಡ್ಕೊಳ್ಳಿ. ಒಂದು ಪಾಸ್ಟ್ರು ಹಿಂಗೆ ಇರಬೇಕು, ಬಹುಮಾನ ತಂದ್ಬಿಟ್ರು ಅಂತ ಓಡದೆ ಮನೆಯಿಂದ ಹೇಳ್ತಾನೆ, ಸಿರಿಯ ಕಮಾಂಡರ್ ರೀ ಅವರು, ಬಹುಮಾನಗಳನ್ನು ತಗೊಂಬಂದಿದ್ದಾನೆ, ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ತಗೊಂಬಂದ್ಬಿಟ್ಟಿದ್ದಾನೆ, ನನಗೆ ಬಿಡುಗಡೆ ಮಾತ್ರ ಕೊಡೋವನಿಗೆ ಇದು ಕೊಟ್ಬಿಡ್ತೀನಿ. ಆದರೆ ದೇವರ ಸೇವಕರು ನಿಜವಾದ ಸೇವಕರು. ಫಾರ್ ಎಕ್ಸಾಂಪಲ್, ನನ್ನ ಚರ್ಚಿಗೆ ಈ ಚರ್ಚಿಲ್ಲ ಹೊಂದಿರೋನು ದುಡ್ಡಿಗೆ ಆಸೆ ಪಡಲ್ಲ, ಗೋಲ್ಡ್ಗೆ ಆಸೆ ಪಡಲ್ಲ. ಮನೆಯಿಂದಲೇ ಒಂದು ವರ್ಡ್ ಬರುತ್ತೆ, ಕೆಲಸಗಾರನ ಕಳಿಸಿ ಅವನಿಗೋಗಿ ಹೇಳು 7 ಸತಿ ಎಲ್ಲಿ ಹೋಗಿ ಮುಳುಗಬೇಕು ಹೇಳಮ್ಮ, ಯೋರ್ದಾನಲ್ಲಿ 7 ಸತಿ ಮುಳುಗಕ್ಕೆ ಹೋಗಕ್ಕೆ ಹೇಳು. ಆಯ್ತಾನೆ ಬೇರೆ ಆಮೇನ್ ಚಲುವಿ. ಇದೇ ದೇವ್ರ ಸೇವಕರು. ಆಮೇನ್. ಎಲ್ಲ ಆಸೆ ನಮ್ಮಿಂದ ತೆಗೆದು ಬಿಡ್ತಾರೆ ದೇವರು. ನಮ್ಗೆ ಒಂದೇ ಆಸೆ, ಎಲೀಷಾ ಥರ ಅಭಿಷೇಕ ಹೊಂದಬೇಕು, ಸಭೆ ಉನ್ನತ ಸ್ಥಿತಿಗೆ ಹೋಗ್ಬೇಕು, ಸಭೆ ಆಶೀರ್ವಾದದಿಂದ ಇರಬೇಕು, ಜನ ಸೇರಬೇಕು, ಆತ್ಮ ದೇವರಿಗೋಸ್ಕರ ಬಾಳಬೇಕು. ಹಲ್ಲೆಲೂಯ. ಇದೇ ನಮ್ಮ ಆಸೆ, ಇದೇ ನಮ್ಮ ಆಸೆ. ಅದೇ ಬೈಬಲ್ ಹೇಳುತ್ತೆ. ಹಲ್ಲೆಲೂಯ. ಯಾವ ದೇವ ಸೇವಕರು ಈ ಕಾಲದಲ್ಲಿ ಹಂಗಿದ್ದಾರೆ? ಆಮೇನ್. ಯಾರೂ ಇಲ್ಲ. ಆದರೆ ಏನು ಆಸೆ ಇಲ್ಲದೆ ದೇವರ ಅಭಿಷೇಕನ ಯಾರೆಲ್ಲ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಮಾತ್ರ ಬಾಳ್ತೀರೋ, ನೀವು ಉನ್ನತ ಸ್ಥಿತಿಗೆ ಹೋಗ್ತೀರಾ. ಹಲ್ಲೆಲೂಯ. ಇಟ್ ಇಸ್ ಅ ಚಾಲೆಂಜ್. ನಾನು ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆಮೇನ್. ಅಭಿಷೇಕನ ಹೊಂದ್ಕೊಳ್ಳಿ. ಈ ಭೂಮಿನಲ್ಲಿ ನಿಮ್ಗೆ ಏನು ಸಿಗುತ್ತೋ ಇಲ್ವೋ, ದುಡ್ಡು, ಹಣ, ಆಸ್ತಿ, ಅಂತಸ್ತು ಏನಿದೆಯೋ ಅದೆಲ್ಲ ಸೆಕೆಂಡ್ರಿ ಆಗಿರಬೇಕು ನಿಮಗೆ. ದ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಯುವರ್ ಅನಾಯಿಂಟಿಂಗ್. ಹಲ್ಲೆಲೂಯ. ದ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಯುವರ್ ಅಭಿಷೇಕ. ಅಭಿಷೇಕ ಇದ್ರೆ ನಿಮ್ಮನ್ನು ಜನ ಹುಡ್ಕೊಂಡ್ಬರ್ತಾರೆ. ಹಲ್ಲೆಲೂಯ. ಸತ್ಯವಾದ ಮಾತು ಇದು. ಅಭಿಷೇಕ ಮಾತ್ರ ಇದ್ರೆ ನಮ್ಮನ್ನು ಜನ ಹುಡ್ಕೊಂಡ್ಬರ್ತಾರೆ. ನಾನು ಎಲ್ಲೋ ಒಂದು ಮೂಲೆಯಲ್ಲಿದ್ದೀನಿ. ಆಮೇನ್. ಈ ಅಭಿಷೇಕ ನನ್ನನ್ನು 5 ಕಂಟ್ರೀಸ್ಗೆ ಕರ್ಕೊಂಡು ಹೋಗಿದೆ. ಹಲ್ಲೆಲೂಯ. ಈ 21ನೇ ತಾರೀಕಿಂದ 10 ದಿನ ಮಲೇಷ್ಯಾ ಮಿನಿಸ್ಟ್ರಿ. ಈ ಅಭಿಷೇಕ. ಹಲ್ಲೆಲೂಯ. ಈ ಅಭಿಷೇಕಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಅಧಿಕವಾಗಿ ಪ್ರಾರ್ಥನೆ ಮಾಡಿ. ಏನು ಆಸೆ ಪಟ್ಟಿಲ್ಲ ಎಲೀಷಾ ಮನೆಯಿಂದ ಒಂದು ಶಬ್ದ ಆಚೆ ಹೋಗತ್ತೆ, ಹೋಗಿ ಮುಳುಗ್ಬಿಟ್ಟು ಹೋಗ್ತಾ ಇರು. ಹಲ್ಲೆಲೂಯ. ಆಮೇನ್. ನನಗೆ ಅದು ತುಂಬ ಇಷ್ಟ ಆಯಿತು ಅದು ಓದುವಾಗ. ಆಮೇನ್. ನಮ್ಮ ಲೈಫಲ್ಲಿ ಕೂಡ ರೆವಲೇಷನ್ ಬೇಕಂದರೆ ನೀವು அழிஞ்சு போகிற காரியத்தை தேடாத. ஆமேன். அழியாமையை தேடு. ಅದೇ ಪೌಲ್ ಹೇಳೋದು. ಆಮೇನ್. ಆಮೇನ್. ಕುಗ್ಗಿ ಹೋಗೋದು. ಹಲ್ಲೆಲೂಯ. ಆಮೇಲೆ ನಸಿಗಿ ಹೋಗೋದು. ಆಮೇಲೆ ಹೇಳಿ ವಾಕ್ಯ, ಅದು ಕನ್ನಡ ವಾಕ್ಯ. ನಾನು ತಮಿಳಲ್ಲಿ ಹೇಳ್ಬಿಟ್ಟೆ, ನೀವು ಕನ್ನಡದಲ್ಲಿ ಹೇಳ್ತೀರಾ ಅಂತ. ಏನೋ ಕನ್ನಡದಲ್ಲಿ ಏನಮ್ಮ ವಾಕ್ಯ ವಾಕ್ಯ ವಾಕ್ಯ. ಹಲ್ಲೆಲೂಯ. ಅದು ಕುಗ್ಗಿಡಿದು ನುಸಿ ಹಿಡಿದು ನಾಶವಾಗಿ ಹೋಗುತ್ತೆ. ಏನೋ ಹಣ, ಕಾಸು, ಸಂಪಾದನೆ, ಎಲ್ಲ ಆಸ್ತಿ ಎಲ್ಲ ಆಮೇಲೆ ನಾಶವಾಗಿ ಹೋಗುತ್ತೆ. ಆದರೆ ಅಭಿಷೇಕ ಮಾತ್ರ ಒಂದು ದಿವಸನೂ ನಾಶ ಆಗದೆ ನನ್ನನ್ನು ಉನ್ನತ ಸ್ಥಿತಿಗೆ ತಗೊಂಡೋಗತ್ತೆ. ಹಲ್ಲೆಲೂಯ. ಆದರೆ ನಾವು ನಾಶವಾಗೋದನ್ನೇ ಹುಡುಕೊಂಡು ಹೋಗ್ತೀರಿ, ಆದರೆ ಅಭಿಷೇಕ ನಾಶವಾಗಿ ಹೋಗಲ್ಲ. ಇವಾಗ ಎಲೀಷಾ ಹೇಳ್ಬಿಟ್ರು, ನನಗೇನು ಬೇಡ, ಹೋಗ್ತಾ ಇರೋ. 25ನೇ ವಾಕ್ಯ. ನನಗಿರೋದು ಇನ್ನೂ 10 ನಿಮಿಷನಾ? ಹಲ್ಲೆಲೂಯ. 25ನೇ ವಾಕ್ಯ ಓದ್ ನೋಡ್ರಿ. ಅಲ್ಲಿ ಗೇಯಾಸಿ ಹೇಳ್ತಾನೆ ನಾಮಾನ್ ಹತ್ರ ಹೋಗಿ, ಇಲ್ಲ ಇಲ್ಲ ಇಲ್ಲ, ಈಗ ತಾನೇ ನನ್ನ ಯಜಮಾನ ಎಲೀಷಾ ಕಳಿಸಿದ್ರು, ಯಾರೋ ಬಂದಿದ್ದಾರೆ, ಅವರಿಗೆ ಬಹುಮಾನಗಳು ಬೇಕು. ಯಾರಿಗೆ ಬೇಕು ಬಹುಮಾನ?
ಆಮೇಲೆ ಕೆಲಸಗಾರನಿಗೆ ಬೇಕು. ಆದರೆ ದೇವರ ಅಭಿಷೇಕ ಹೊಂದಿನವನಿಗೆ ಬಹುಮಾನ ಬೇಡ ರೀ, ಏಸಪ್ಪನೇ ಬಹುಮಾನ ನಮಗೆ. ಯಾತನೆ ಬೇರೆ ಆಮೇನ್ ಚಲುವಿಗೆ ಎಷ್ಟು ಮಂದಿ ಹಲ್ಲೆಲೂಯಾ ಹೇಳ್ತೀರಿ? ಹಲ್ಲೆಲೂಯಾ, ಏಸಪ್ಪನೇ ನನಗೆ ಬಹುಮಾನ. ಆಮೇನ್. ಫಾದರ್ ಹಾಡುಗಳು ಕೇಳಿ, ಎಷ್ಟು ಅದ್ಭುತವಾದ ಹಾಡುಗಳು. ಅವ್ರು சொல்றாரு, ಆಮೇನ್, ಯೇಸುದ எனக்கு சொத்தே. ஆமென், ஹல்லேலூயா. ಕರ್ತರು நல்லவர், ಆತನ ಕೃಪೆ ಶಾಶ್ವತವಾದದ್ದು. ಆಮೇನ್. ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಅರ್ಥ ಮಾಡ್ಕೊಳ್ಳಿ. ಅಭಿಷೇಕ ಬೇಕಂದ್ರೆ ಆಮೇನ್, ಫಾಸ್ಟಿಂಗ್, ಪ್ರೇಯರ್, ಕಮಿಟ್ಮೆಂಟ್ ಟುವರ್ಡ್ಸ್ ಗಾಡ್, ಅನೇಕ ಕಾರ್ಯಗಳಿದೆ. ಆದರೆ ಎಲಿಷಾ ಥರ ಯು ಫೋಕಸ್ ಆನ್ ಗಾಡ್, ಆಗ ನಮಗೆ ಅಭಿಷೇಕ ಬರುತ್ತೆ. 25ನೇ ವಾಕ್ಯ ನೀವು ಓದುವಾಗ ಅಲ್ಲಿ ನಾವು ನೋಡ್ತೀರಿ, ಗ್ಯಾಸ್ ಹೇಳಿರ್ತಾನೆ, ಇಲ್ಲ ನಮ್ಮ ಯಜಮಾನನಿಗೆ ಬೇಕು ಬಹುಮಾನ. ಆ ದುಡ್ಡನ್ನ ಎಲ್ಲ ತಗೊಂಡು ಹೋಗಿ, ಆ ಬಹುಮಾನಗಳನ್ನೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಕೂಡಾಕಿ ಎಲ್ಲಿ ಹೋಗ್ತಾನೆ? ಸೀದಾ ಎಲಿಷನ ಹತ್ರ ಹೋಗ್ತಾನೆ. ಆಗ ಎಲಿಷಾ ಒಂದು ಮಾತು ಹೇಳ್ತಾರೆ ನೋಡಿ, ಪೌಲ್ ಅದನ್ನು ಹೇಳ್ತಾರೆ. 1 Corinthians chapter 12 verses 8. ಒಬ್ಬೊಬ್ಬರಿಗೆ ವ್ಯತ್ಯಾಸವಾದ ಅಭಿಷೇಕ. ಪವಿತ್ರಾತ್ಮನು ನಮಗೆ ಕೊಡೋ ಅಭಿಷೇಕ, ಇಟ್ ಇಸ್ ಡಿಫರೆಂಟ್, ಕ್ವೈಟ್ ಡಿಫರೆಂಟ್ ಟು ಎವ್ರಿಬಡಿ. ವಾಸಿಪ போதும். ಈ ವಾಕ್ಯ, ಈ ಗಿಫ್ಟ್ ಏನು ಗಿಫ್ಟ್ ಇದು? ಓದಮ್ಮ ಕನ್ನಡದಲ್ಲಿ 8. ಆತ್ಮನ ಮೂಲಕ ಜ್ಞಾನವಾಯಿತು. போதும். ஹல்லேலூயா. எல்லாரும் ಹೇಳಿ, ಕೈ ಉಯರ್ತಿ சொல்லுங்க. ಆಮೆನ್. ಗಿಫ್ಟ್ ಆಫ್ ನಾಲೆಡ್ಜ್, ಗಿಫ್ಟ್ ಆಫ್ ನಾಲೆಡ್ಜ್. ಎಸ್, ಒಬ್ಬರಿಗೆ ಗಿಫ್ಟ್ ಆಫ್ ನಾಲೆಡ್ಜ್. ಎಲಿಷಾಗೆ ಗಿಫ್ಟ್ ಆಫ್ ನಾಲೆಡ್ಜ್ ಕೊಟ್ಟಿದ್ರು. ಈ ಗಿಫ್ಟ್ ಆಫ್ ನಾಲೆಡ್ಜ್ ಏನು ಮಾಡುತ್ತೆ ಗೊತ್ತಾ? ನೀನು ಅಲ್ಲಿ ಇಲ್ಲ ಅಂದರೂ ನಿನ್ನ ಮನೆಯಲ್ಲಿ ಕೂತಿರುವಾಗ ನಿನ್ನ ಭವಿಷ್ಯನಲ್ಲಿ ನಡೆಯುವ ಮಂತ್ರವಾದಿ ಕಳಿಸುವ ಅಶುದ್ಧ ಕ್ರಿಯೆಗಳನ್ನ ನೀನು ಫೈಂಡ್ ಔಟ್ ಮಾಡಬಲ್ಲೆ. ಹಲ್ಲೆಲೂಯಾ. ಆಮೆನ್. You can sense the evil spirit. You can sense what is happening around you. That is called as gift of knowledge. Amen. ನತಾನಿಯಲ್ನ ನೋಡಿ ಯೇಸು ಹೇಳಿದ್ರು, ಕಪಟற்றವನ್ வருகிறான். He doesn't have any guile in his heart. Amen. ನತಾನಿಯಲ್ನ ನೋಡಿ ಯೇಸಪ್ಪ ಹೇಳಿದ್ರು, that is called as gift of knowledge. ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಅವನು ಏನು ಅಂತ ಹೇಳ್ಬಿಡ್ಬೇಕು. ಹಲ್ಲೆಲೂಯಾ. That is called as gift of knowledge. ಎಲಿಷಾಗೆ ಅದಿತ್ತು, ಯೇಸಪ್ಪಗಿತ್ತು. ಅದೇ ಹೇಳ್ತಾರೆ ಅಲ್ಲಿ. ನತಾನಿಯಲ್ ಬರ್ತಾರೆ, ಕ್ಲಿಯರ್ ಆಗಿ ಹೇಳ್ಬಿಟ್ರು, ಈತನ ಹೃದಯದಲ್ಲಿ ಕಳವಳ ಇಲ್ಲದೆ ಇರೋ ಮನುಷ್ಯ. ಹಲ್ಲೆಲೂಯಾ. ಅದೇ ಥರ ಗ್ಯಾಸಿನ ನೋಡಿ ಎಲಿಷಾ ಹೇಳ್ತಾರೆ. 25ನೇ ವಾಕ್ಯವನ್ನು ಓದೋಣ. ಎಸ್, ಓದಿ ನೋಡೋಣ. ನಿಂತನು. ಗೆಹಾಸಿಯೇ, ಎಲ್ಲಪ್ಪ ಹೋಗಿದ್ದೆ. ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳಿ, ಸಂಡೇ ಹೋದ ವಾರ ಎಲ್ಲಪ್ಪ ಹೋಗಿದ್ದೆ, ಈ ವಾರ ಮಾತ್ರ ಬಂದ್ಬಿಟ್ಟಿದ್ಯಾ? ಹಲ್ಲೆಲೂಯಾ. ರಾಬೋಸ್ನೇ ಇದೆ ಅಂತ ಓಡ್ ಬಂದ್ಬಿಟ್ಯಾ? ಆಮೇನ್. ಎಲ್ಲಪ್ಪ ಹೋಗಿದ್ದೆ. ಹಲ್ಲೆಲೂಯಾ. ಕೇಳಿದ್ರೆ ಲಿಸ್ಟ್ ಹೇಳ್ತಾರೆ ಅವರು, ಇಲ್ಲಿ ಹೋಗಿದ್ದೆ, ತುಂಬ ಕಷ್ಟ, ಅದು ಅದು. ಆಮೇನ್. The Bible clearly says
If there is no anointing, it is waste we live on this earth. ಆಮೆನ್. ಅಭಿಷೇಕ ಹೊಂದ್ಕೋಬೇಕು. கைகளை உயர்த்தி சொல்லுங்க, எனக்கு எது கிடைக்குதோ இல்லையோ உம்முடைய அபிஷேகம் எனக்கு வேணும். அல்லேலூயா. நான் ಬಂದಿದ ತಕ್ಷಣ ಏನೇನು ಲಿಸ್ಟ್ ಕೊಡೋದು ದೇವರಿಗೆ? ರೆಂಟ್ ಕಟ್ಬಿಡು, ಕರೆಕ್ಟಾ? ಬಾಡಿಗೆ ಕಟ್ಟು, ಆಮೇಲೆ ಐಬ್ರೋ ಶೇಪಿಂಗ್ ಮಾಡಿಬಿಡು, அல்லேலೂಯಾ. ಆಮೇಲೆ ಐಬ್ರೋ ಥ್ರೆಡ್ನಿಂಗ್ ಮಾಡಿಬಿಡು, ಅದಕ್ಕೆ ದುಡ್ಡು ಕೊಡು, ಎಲ್ಲ ಲಿಸ್ಟ್ ಕೊಡೋದು. அல்லேலೂಯಾ. ರೇಷನ್ ಈಸ್ಕೊಟ್ಬಿಡು, ನನ್ನ ಗಂಡ ಸರಿ ಇಲ್ಲ, ಅವನ ಹತ್ರ ಮಾತಾಡು, ನನಗೆ ಸ್ಯಾರಿ ಈಸ್ಕೊಡ್ಲಿ, ಅವನು ತುಂಬ ದಿವಸ ಆಯಿತು, ನನ್ನ ಬರ್ತಡೇ ಬರ್ತದೆ, ಲಿಸ್ಟ್ ಕೊಟ್ಬಿಟ್ಟು ಹೋಗ್ಬಿಡೋದು. அல்லேலೂಯಾ. ಲಿಸ್ಟ್ ಸ್ಯಾಂಕ್ಷನ್ ಆಯ್ತಾ? ಇಲ್ಲ, ಅದಕ್ಕೆ ಬರಲ್ಲ ನಾನು ಚರ್ಚ್ಗೆ. ಅಲ್ಲಿ ಬಂದರೆ ಏನಪ್ಪ ನಡೆಯುತ್ತೆ? ನಿನ್ನ ಅಭಿಷೇಕ, அல்லேலೂಯಾ, ನಿನ್ನ ಪ್ರಾರ್ಥನೆ ಏನು ಮಾಡುತ್ತೆ ಗೊತ್ತಾ? ನಿನ್ನ ಕಾಲಿಗೆ ಬಂದು ಎಲ್ಲನೂ ಬಿದ್ದೋಗತ್ತೆ. கை தட்ட மாட்டி ஆண்டவருக்கு? அது எக்ஸ்பீரியன்ஸ் பண்ணவனுக்கு தான் தெரியும். அல்லேலூயா. அது ಎಕ್ಸ್ಪೀರಿಯನ್ಸ್ ಮಾಡಿದವನಿಗೆ ಗೊತ್ತು. ಆಮೆನ್. ಇಲ್ಲಿ ಎಲಿಷಾ ಕೇಳ್ತಾರೆ, ಎಲ್ಲಪ್ಪ ಹೋಗಿದ್ದೆ? ಎಲ್ಲೂ ಇಲ್ಲ, ಅಲ್ಲೊಂದು ಸುಳ್ಳು. ಆಮೆನ್. ಆವಾಗ ದ ಗಿಫ್ಟ್ ಆಫ್ ನಾಲೆಡ್ಜ್ ಆಪರೇಟ್ಸ್ ವಿತ್ ಎಲಿಷಾ. அல்லேலೂಯಾ. ನೀನು ಆತನ ಹತ್ರ ಬಹುಮಾನ ಕೇಳುವಾಗ ನನ್ನ ಹೃದಯ ಅಲ್ಲಿತ್ತು, ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಓದಿ. ಆಮೇಲೆ ಓದೋಣ ಬೇಗ, ಪಾಸ್ಟರ್ ನನ್ನನ್ನು ನೋಡ್ತಾನೇ ಇದ್ದಾರೆ, ಮುಗಿಸ್ಬಿಡ್ಬೇಕು ಅಂತ. கேயாசியே, எங்கிருந்துப்பா வந்த? ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳಿ, ಎಲ್ಲಿಂದ ಬಂದೆ? ಎಲ್ಲಪ್ಪ ಬಂದೆ? ವಾರ ವಾರ ಕೇಳಿ, ಎಲ್ಲರೂ ಕರೆಕ್ಟಾಗಿ ಬರ್ತಾರೆ. அல்லேலூயா. ಎಲ್ಲಪ್ಪ ಹೋಗಿದ್ದೆ? ಗಿಫ್ಟ್ ಆಫ್ ನಾಲೆಡ್ಜ್ ಆಪರೇಟ್ ಆಗಿಲ್ಲ, ಅದಕ್ಕೆ ಇಲ್ಲಿ ಸುತ್ತಾಡ್ತಾ ಇರೋದು. ಆಮೇನ್. ಇಲ್ಲಿ ಬನ್ನಿ, ಎಲ್ಲ ದೊರಕತ್ತೆ ನಿಮಗೆ. ಇಲ್ಲಿ ಬನ್ನಿ, ಉನ್ನತ ಸ್ಥಿತಿಗೆ ದೇವರು ತಗೊಂಡು ಹೋಗ್ತಾರೆ. 1 ಅವರ್ ಸರ್ವಿಸ್ಗೆ ಎಷ್ಟು ಜನ ಲೇಟಾಗಿ ಬಂದ್ರಿ? ಯಾಕೆ? ರಾಬೋಜ್ನೆ. ಅದೇ ನೀವು ಆಫೀಸ್ಗೆ ಹೋಗಿ ಲೇಟಾಗಿ, ಇಸ್ ಈ ಸೀಯಿಂಗ್ ಮೀ, ಮ್ಯಾನೇಜರ್ ಇಸ್ ದೇರ್, ಅಯ್ಯೋ ಅಪ್ಪ, ಅವನಿಗೆ ಭಯ ಪಡೋದು ಸ್ವಲ್ಪ ಭಯ ಇವ್ರಿಗೆ ಪಡಿ. அல்லேலூயா. ಆಮೇನ್. ಎಲ್ಲರೂ ಹೇಳಿ, ಲಪಟಪ್ಪ 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 ಹೇಳಿ, ಹೇಳಿ, ಪರವಾಗಿಲ್ಲ. ಲಪಟಪ್ಪ ಲಪಟಪ್ಪ ಲಪ, ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನು. ಲಪಟಪ್ಪ ಲಪಟಪ್ಪ ಲಪಟಪ್ಪ, ಹುಷಾರು. அல்லேலூயா. ಈಸ್ ಇನ್ ಕಂಟ್ರೋಲ್. ಗೇಸಿ ಹೇಳ್ತಾರೆ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಆಮೇನ್. ಪ್ರಾರ್ಥನೆ ಮಾಡ್ದ? ಮಾಡಿದೆ. ಬೈಬಲ್ ಓದ್ದ? ಓದೆ. ಗ್ಯಾಸ್ ಈ ಥರ ಸುಳ್ಳು ಹೇಳೋದು. ಓದಿ ಇವಾಗ. ನಾನು ಮುಗಿಸ್ತೀನಿ, ಇನ್ನು 2 ಮಿನಿಟ್ಸ್. வர ಕನ್ನಡದಲ್ಲಿ ಓದಿ ಬೇಗ. ಎದುರುಗೊಳ್ಳಲು ಇಳಿದು ಹೋಗಲಿಲ್ಲವೋ? ಮಾತೇ ಇಲ್ಲ. ಆಮೇನ್. ಈಗ ಎಲಿಷಾಗೆ ಒಂದು ಅಭಿಷೇಕ, ಆ ಅಭಿಷೇಕ ಏನು ಮಾಡುತ್ತೆ ಅಂತ ಹೇಳಿ ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ತೆಗೆದವರು ಓದಿ ಜೆನೆಸಿಸ್ ಚಾಪ್ಟರ್ 12 ವರ್ಸಸ್ 3. ಅದರಲ್ಲಿ ದೇವರು ಹೇಳ್ತಾರೆ ಆಬ್ರಹಾಮಿಗೆ, ಯಾರೆಲ್ಲ ನೀನು ಶಪಿಸ್ತೀಯೋ ನಾನು ಶಪಿಸ್ತೀನಿ. அல்லேலூயா சொல்லுவோமா? The people you curse, I will curse them. ಗ್ಯಾಸಿಗೆ ಎಲಿಷಾ ಹೇಳ್ತಾನೆ, ನಾಮಾನ್ ಕುಷ್ಠರೋಗ ನಿನಗೆ ಬರಲಿ. அல்லேலூயா. ಆಟ ಅಲ್ಲ ದೇವರು. This is the place where you can be exalted
ಆರ್ ಯು ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಎರಡೇ ಆಪ್ಷನ್ ನಿಮಗೆ. ಇಲ್ಲಿ ಬಂದರೆ, ಇಲ್ಲಿ ಅಂತ ಇಲ್ಲ, ಎಲ್ಲ ಸಭೆಗಳಲ್ಲಿ ಯು ಕ್ಯಾನ್ ರೀಚ್ ದಿ ಹೈಟ್ಸ್, ಯು ವಿಲ್ ಬಿ ಬ್ಲೆಸ್ಡ್, ಆರ್ ಇಫ್ ಯು ಪ್ಲೇ ಹಿಯರ್ ಯು ವಿಲ್ ಬಿ ಡಿಸ್ಟ್ರಾಯ್ಡ್. ಆಗ ಎಲಿಷಾ ಹೇಳ್ತಾನೆ, ನಾಮಾನಿಗೆ ಬಂದ ಅದೇ ಕುಷ್ಠರೋಗ ನಿನಗೆ ಬರಲಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಲುಕ್ ಅಟ್ ದ ಪವರ್ ಆಫ್ ಅನಾಯಿಂಟಿಂಗ್. ಅವ್ರು ಹಲ್ಲೆಲೂಯ ಚಲುವಮ್ಮ. ಎಷ್ಟು ಮಂದಿ ಹಲ್ಲೆಲೂಯ ಹೇಳ್ತೀರಿ? ಏನು ಸಿಗುತ್ತೋ ಇಲ್ವೋ ನಿಮ್ಮ ಭೂಮಿನಲ್ಲಿ, ಅಭಿಷೇಕ ಹೊಂದ್ಕೊಳ್ಳಿ. ಕೇಳಿ, ದ ಗಿಫ್ಟ್ ಆಫ್ ನಾಲೆಡ್ಜ್ ಬೇಕು ನನಗೆ. ನಾನು ಒಬ್ಬರನ್ನು ನೋಡಿದ್ರೆ ಹೇಳ್ಬಿಡ್ಬೇಕು, ಈ ಥರ ಅಂತ ಹೇಳಬೇಕಾದ ದೇವರೇ. ಹಲ್ಲೆಲೂಯ, ಆಮೆನ್. ಸೊ ಅಭಿಷೇಕ ಹೊಂದ್ಕೊಳ್ಳಿ, ಸುಳ್ಳು ಹೇಳಬೇಡಿ, ದೇವರಿಗೆ ಕರೆಕ್ಟಾಗಿರಿ. ಅವಾಗೆ ಉನ್ನತ ಸ್ಥಿತಿ. ಎಲಿಷಾನ ಹೆಂಗೆ ದೇವರು ನಡೆಸಿದ್ರು, ನಿಮ್ಮನ್ನು, ನಿಮ್ಮ ಕುಟುಂಬನೂ, ನಿಮ್ಮ ಸಭೆಯನ್ನು ದೇವರು ನಡೆಸ್ತಾರೆ. ಗಾಡ್ ಬ್ಲೆಸ್ ಯು.